ಫ್ಯಾಂಟಾಸ್ಟಿಕ್. ಇವತ್ತು ವಿಜಯದಶಮಿ ಅಂದ್ರೆ ಯಾವಾಗ್ಲೂ ಹೆಂಗೆ ಅಂದ್ರೆ ನೀವ್ ಏನೇ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ, ಯಾವ್ದಾರ ಅನೌನ್ಸ್ಮೆಂಟ್ ಮಾಡ್ಬೇಕಾದ್ರೆ, ಹೊಸ ಮನೆಗೆ ಹೋಗ್ಬೇಕಾದ್ರೆ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ, ಹೊಸ ಕಾರು ಅಥವಾ ಏನೋ ವೆಹಿಕಲ್ಗಳು ಖರೀದಿ ಮಾಡ್ಬೇಕಾದ್ರೆ ದಿನ ನಕ್ಷತ್ರ ಗೋತ್ರ ನೋಡೋ ಹಾಗಿಲ್ಲ. ಕರೆಕ್ಟ್ ಅಲ್ವಾ? ಡೈರೆಕ್ಟ್ ಆಗಿ ಹೋಗಿ ಆ ಕೆಲಸ ಶುರು ಮಾಡ್ಬೋದು, ಒಳ್ಳೇದೇ ಆಗುತ್ತೆ ಅಂತ. ನ್ಯೂಸ್ 18 ಕನ್ನಡದಲ್ಲಿ ದಸರಾ ಹಬ್ಬದ ಇವತ್ತಿನ ಈ ವಿಶೇಷ ಏನಪ್ಪಾ ಅಂದ್ರೆ ಸುಮ್ನೆ ಬಂದ್ ಕೂತಿಲ್ಲ. ಬ್ರೇಕಿಂಗ್ ನ್ಯೂಸ್. ಈ ಬ್ರೇಕಿಂಗ್ ನ್ಯೂಸ್ ನ ಓದುತ್ತಾರೆ ರಚಿತಾ ರಾಮ್. ಆಯ್ತು, ರೆಡಿ. ನಮಸ್ಕಾರ, ನಾನು ನಿಮ್ಮ ರಚಿತಾ ರಾಮ್. ಸೊ ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ನ್ಯೂಸ್ 18 ಚಾನೆಲ್ ಅಲ್ಲಿ ನ್ಯೂಸ್ ಏನಪ್ಪಾ, ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ, ನಾನು ಹಾಗೆ ನನ್ನ ಮೈ ಬೆಸ್ಟ್ ಫ್ರೆಂಡ್ ಇಬ್ರು ಸೇರಿ ಸಿನಿಮಾ ಮಾಡ್ತಿದೀವಿ. ಅದರ ಒಂದು ಟೈಟಲ್ ಇವರಿಬ್ಬರ ಫಿಲ್ಮ್ ಮಾಡ್ತಿರೋದು ಹೊಸ ವಿಷಯ ಅಲ್ಲ, ನಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ಬಿಕಾಸ್ ಒಂದು ತಿಂಗಳ ಹಿಂದೆ ಅವರಿಬ್ರು ಸಿನಿಮಾ ಮಾಡ್ತಿದ್ದಾರೆ ಅಂತ ನಾವೆಲ್ಲರೂ ಕೂಡ ಎಲ್ಲ ಪತ್ರಿಕೆಗಳಲ್ಲಿ ಎಲ್ಲ ಕೂಡ ಹೇಳ್ಬಿಟ್ವಿ. ಆದ್ರೆ ಆ ಸಿನಿಮಾ ಯಾವುದು, ಆ ಸಿನಿಮಾ ಟೈಟಲ್ ಏನು, ಆ ಟೈಟಲ್ ಕನ್ನಡಕ್ಕೆ ಬರ್ತಾ ಇದೆ, ಅದೇನಾದ್ರು ರೀಮೇಕಾ ಸ್ವಮೇಕಾ, ಇದನ್ನ ಈ ಪಾತ್ರಕ್ಕೆ ರಚಿತಾರಾಮ ಯಾಕೆ ಬೇಕಿತ್ತು? ವಿಜಯದಶಮಿ ಹಬ್ಬದ ದಿನ ರಚಿತಾರಾಮ್ ಆ ಬ್ರೇಕಿಂಗ್ ನ್ಯೂಸ್ ಕೊಡ್ತಿದ್ದಾರೆ. ಈ ಸಿನಿಮಾದ ಹೆಸರು 6 ಕನ್ನಡ ಅಕ್ಷರಗಳಿಂದ ಕೂಡಿದೆ. ಅದ್ರಲ್ಲಿ ಒಂದು 0 ಇದೆ. ಈ ತರ ಹೇಳ್ಬೇಕು, ನಾನು ಹೇಳಕ್ ಶುರು ಮಾಡಿದ್ರೆ ಜನ ಬೈಕೊಂಡ್ಬಿಡ್ತಾರ. ಹೌದು, ಬೈತಾರೆ. ಮತ್ತೆ ಎಂತ ಬಿಲ್ಡಪ್ ಕೊಡ್ತಾರೆ. ಇದು ರೀಮೇಕಾ ಸ್ವಮೇಕಾ? ಎಲ್ರಿಗೂ ಗೊತ್ತಿದೆ ಆಲ್ರೆಡಿ, ರೀಮೇಕ್ ಮೂವಿ, ರೀಮೇಕ್ ಸಿನಿಮಾ ಆಯ್ತಾ? ಸೊ ಈ ರೀಮೇಕ್ ಸಿನಿಮಾ ಅಂದ್ರೆ ಯಾವ ಭಾಷೆದು, ಯಾವ ಸಿನಿಮಾ ಅದು? ಇದು ಮಾತಾಡು ಹೇಳ್ಬಿಡ್ಲಿ, ಆಮೇಲೆ ಬರ್ತೀನಿ. ಆಯ್ತಾ, ತಮಿಳ್ ಮೂವಿ. ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಆಕ್ಟ್ರೆಸ್ ನಯನತಾರ. ಅದು ಕೊಲ್ಲಮ ಕೋಕಿಲ ಸಿನಿಮಾ ರೀಮೇಕ್ ಮಾಡ್ತಿರೋದು. ಸೊ ಅದು ಟೈಟಲ್ ಅವನೇ ಅನೌನ್ಸ್ ಮಾಡಿ. ಬ್ರೇಕಿಂಗ್ ನ್ಯೂಸ್ ನೀವು ಅನೌನ್ಸ್ ಮಾಡಿ. ಇಲ್ಲ, ಇಬ್ರು ಒಟ್ಟಿಗೆ ಕ್ಯೂ ಕೊಡ್ತೀನಿ, ಇಬ್ರು ಒಟ್ಟಿಗೆ. ಇಲ್ಲ, ಅವನೇ ಬ್ರೇಕ್ ಮಾಡಿದಂತ ಅದು ಟೈಟಲ್ ಅವನೇ ಹೇಳಿ. ಅದನ್ನ ಇಬ್ರು ಒಟ್ಟಿಗೆ ಹೇಳಲ್ಲ. ಇಲ್ಲ, ಅರ್ಧ ಅವರು 3 ಅಕ್ಷರ. ಅಥವಾ ಒಂದು ಐಡಿಯಾ ಮಾಡ್ತೀನಿ, ಆ ಟೈಟಲ್ ಹೇಗ್ ಬಂತು ಅಂತ ಯೋಚನೆ ಮಾಡ್ತೀನಿ. ಪ್ರತಿಯೊಂದು ಬಾರಿ ನನಗೆ ಕ್ರಿಯೇಟಿವ್ ತಲೆ ಓಡೋದೆ ಮಧ್ಯರಾತ್ರಿ 3 ಗಂಟೆಯಲ್ಲಿ, ಆಯ್ತಾ? ಅದು ಯಾಕೆ ಅಂತಾನು ಹೇಳ್ತೀನಿ, ಅದು ಕಾರಣನೂ ಇದೆ. ಯಾಕಂದ್ರೆ ಯಾವ ಜಾಗದಲ್ಲಿ ಎಲ್ಲಾಗಿರ್ಬೋದು, ಅದನ್ನ ಹೇಳಕ್ ಕೆಲವು ಜಾಗದಲ್ಲಿ ಯಾವಾಗ್ಲೂ ವೈಡಿಯೋ ಹೊಡೆಯುತ್ತದೆ. ಇಲ್ಲ, ನಮ್ಗೆ ಅದೊಂಥರ ಹಂಗೆ ನನ್ನ ಮನೆ ರೂಮಲ್ಲಿ ಆಗಿರ್ಬೋದು. ಅದು ಇಂಜಿನಿಯರಿಂಗ್ ಡೇಸ್ ಇಂದ ಮಧ್ಯರಾತ್ರಿ 3 ಗಂಟೆಲಿ ಓದಿ 3 ಗಂಟೆ ಅಂದಿದ ತಕ್ಷಣ ನಮ್ಗೆ ಆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರಲ್ಲ, ಸೊ ಕೆಲವರು ವಾಕಿಂಗ್ ಆಗಿರ್ಬೋದು, ನಮ್ಗೆ ಕ್ರಿಯೇಟಿವ್ ಬ್ರೈನ್ಸ್ ಓಡೋದಕ್ಕೆ ಅಂತ. ಸೊ ಕನ್ನಡ ಗೊತ್ತಿಲ್ಲ, ಬರ್ದಾಗ್ಲೂ 3 ಗಂಟೆ ಆಗಿದ್ದು ಅದ ತರ. ಸೊ ಇದೇ ರೀತಿ ಮಾತಾಡಿದ್ವಿ. ಅದಕ್ಕೆ ಮುಂಚೆ ಒಂದು ಬಿಲ್ಡಪ್ ಅಂತೆಲ್ಲ ಸತ್ಯ ಹೇಳ್ತಾ ಇದ್ದೀನಿ. ಸೊ ಒಂದ್ ದಿವಸ ರಚಿತಾ ಅವ್ರು ಬಂದು ಕೊಲಮಾವು ಕೋಕಿಲ ಸಿನಿಮಾನ ನೋಡು ಅಂತ ಹೇಳಿದ್ರು. ಸರಿ, ನಾನು ನೋಡ್ತೀನಿ ಅಂತಂದೆ. ನಾನು ಇದುವರೆಗೂ ರೀಮೇಕ್ ಸಿನಿಮಾ ಮಾಡ್ಬೇಕು ಅಂತ ನಾನು ಕನಸಲ್ಲೂ ಅನ್ಕೊಂಡವನಲ್ಲ. ನಾನು ಬರೀ ಸ್ವಮೇಕೆ ಮಾಡ್ಬೇಕು ಅಂತ ಬಂದವನಿಲ್ಲಿ. ಸೊ ಸಿನಿಮಾ ನೋಟ್ ಏನೂ ಹೇಳಿಲ್ಲ. ಸಿನಿಮಾ ನೋಡಿದ್ಮೇಲೆ ಹೇಗಿದೆ ಅಂತ ಕೇಳಿದ್ರು. ನಾನು ಬಹಳ ಅದ್ಭುತವಾಗಿದೆ, ಇಟ್ ಇಸ್ ಫ್ಯಾಂಟಾಸ್ಟಿಕ್ ಫಿಲಮ್ ಅಂತ. ಇದನ್ನ ಕನ್ನಡದಲ್ಲಿ ಮಾಡೋಣ ಅಂತ ಅನಿಸ್ತಿದೆ ಅಂತ. ವೆರಿ ಗುಡ್. ಸೊ ನೀಡ್ ಥಾಟ್ ರಚಿತಾ ಅವ್ರದ್ದೆ. ಅಫ್ಕೋರ್ಸ್ ಇಟ್ಸ್ ರಚಿತಾಸ್ ಥಾಟ್ ಓನ್ಲಿ. ಸೊ ಅದಕ್ಕೆ ಸಿನಿಮಾ ನೀ ಮಾಡ್ತೀಯಾ, ಡೈರೆಕ್ಟ್ ಮಾಡ್ತೀಯಾ ಅಂತಂದ್ರು. ಖಂಡಿತವಾಗ್ಲು, ಯಾಕಂದ್ರೆ ಕನ್ನಡ ಗೊತ್ತಿಲ್ಲ ಆಗದೆ ಇರೋಂತ ಒಂದು ನಮ್ಮಲ್ಲಿ ಏನಿತ್ತೋ, ಸೊ ಅದು ಇಲ್ಲಿ ನಾನು ಪೂರ್ಣಿಸ್ಕೊಳ್ಳೋದಕ್ಕೆ ನನಗೂ ಒಂದು ಅವಕಾಶ. ಹೂ ವಿಲ್ ಸೇ ನೋ ಟು ರಚಿತಾ? ಹೂ ವಿಲ್ ಸೇ ನೋ ಟು ರಚಿತಾ? ಹೌದು, ಕರೆಕ್ಟ್. ಅದು ನಿಜ ಆಕ್ಚುಲಿ. ಬ್ರೇಕಿಂಗ್ ನ್ಯೂಸ್ ಫುಲ್ ಕ್ಲೋಸ್ ಫ್ರೇಮ್ ಅಲ್ಲಿ ನನ್ನ ಕೊಲೀಗ್ಸ್ ರಚಿತಾರಾಮ್ ಅವರು ತೋರಿಸ್ತಾರೆ. ಅವರು ಬ್ರೇಕಿಂಗ್ ನ್ಯೂಸ್ ಅಲ್ಲಿ ನನ್ನ ಮುಂದಿನ ಸಿನಿಮಾದ ಟೈಟಲ್ ಇದು ಅಂತ ರಿವೀಲ್ ಮಾಡ್ತಾರೆ. ಆಮೇಲೆ ಇನ್ನೆಲ್ಲಾ ಕಡೆ ಅದು ಹರಡುತ್ತೆ. ನೆಕ್ಸ್ಟ್ ಕಮಾನ್ ರೆಡಿ. ನನ್ನ ಮಯೂರ ಇಬ್ರು ಮಾಡ್ತಿರುವಂತ ಸಿನಿಮಾದ ಟೈಟಲ್ ಹೆಸರು ಬಂದು ಇಟ್ಸ್ ಪಂಕಜ ಕಸ್ತೂರಿ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು ರಚಿತಾರಾಮ್ ಅಂಡ್ ಮಯೂರ ರಾಘವೇಂದ್ರ. ಥ್ಯಾಂಕ್ ಯು. ಒಳ್ಳೆ ದಿನ, ಒಳ್ಳೆ ಸುದ್ದಿ, ಒಳ್ಳೆ ತರಹ ನ್ಯೂಸ್ 18 ಕನ್ನಡ ಚಾನಲ್ ನಲ್ಲಿ ಕೂತು ರಿವೀಲ್ ಮಾಡಿದೀರಾ. ತಾಯಿ ಚಾಮುಂಡೇಶ್ವರಿ ಒಳ್ಳೇದ್ ಮಾಡ್ಲಿ. ಮೊನ್ನೆ ತಾನೇ ಬಂಡಿ ಕಾಳಮ್ಮ ದೇವಸ್ಥಾನಕ್ಕೆ ಹೋಗಿದ್ರು ಮೇಡಮ್ ಅವರು. ಏನ್ ಕೇಳ್ಕೊಂಡ್ರಿ? ಅಲ್ಲ, ಒಂದ್ ಮಾತು ಹೇಳ್ತೀನಿ, ಎಲ್ಲ ಇಟ್ಕೊಂಡಿರ್ತೀವಿ, ಏನೋ ಕೇಳ್ಕೋಬೇಕು ಅಂತ. ದೇವ್ರ ಹತ್ರ ನೋಡಿದ ತಕ್ಷಣ ಎಲ್ಲ ಮರ್ತೋಗ್ತೀವಿ. ದಯವಿಟ್ಟು ಕಾಪಾಡು ಅಷ್ಟೇ. ಟಾಲಿವುಡ್ ಇಂದ ಏನ್ ಕಲ್ತ್ರಿ? ಸ್ಯಾಂಡಲ್ವುಡ್ ಇಲ್ದೇ ಇದ್ದು ಏನ್ ಭಾಷೆ ಕಲ್ತೆ ಅಷ್ಟೇ. ಓ, హాయ్ రచిత, ఎప్పుడు నేను ಹೇಗಿದ್ದೀರಾ? బాగున్నారా? భోజనం అయినా ఇంకా లేదా? ಭೋಜನ ಆಯ್ತು ಸರ್. ಅದು ಒಂದು ಅವ್ರದ್ದು ಒಂದು ಟೋನ್ ಇದೆ.
ಅದೇ ತರ ಮಾತಾಡ್ಬೇಕು ಅದೊಂಥರ ಕೋಲಾರ ಡಿಸ್ಟ್ರಿಕ್ಟ್ ಬೇರೆ ಟೋನು, ವಿಜಯವಾಡ ಬೇರೆ ಅಂತ ಬರುತ್ತೆ, ಅದು ಸೆಪರೇಟ್ ಆಗಿ. ಅವ್ರದ್ದು ಪಕ್ಕ ಪ್ಯೂರ್ ತೆಲುಗು. ಅಲ್ಲಿ ಇನ್ನೊಂದೇನು ಗೊತ್ತಾ, ಕೆಲವರು ಕನ್ನಡ ಬರುತ್ತಲ್ಲಿ ಟೆಕ್ನಿಷಿಯನ್ಸ್ಗೆ. ಓಕೆ. ಅಂಡ್ ನಾನ್ ಕನ್ನಡದಲ್ಲಿ ಲೈಕ್ ಹೆಂಗೆ ಕನ್ನಡ ಬರುತ್ತೆ ಅಂತ ನಮ್ಮ ಪಾಡೆ ಮಾತಾಡ್ತಿದ್ರೆ ನಮಗೂ ಕೂಡ ಕನ್ನಡ ಬರುತ್ತೆ ಅಂದ್ರು ನಾನು ಅವಾಗ ಅಲರ್ಟ್ ಆಗ್ಬಿಟ್ಟೆ, ಎಲ್ಲ ತಪ್ಪು ಅಂತ. ಬಟ್ ಸ್ಟಿಲ್ ಸುಮ್ನೆ ಕೂತಿದೀವಿ ಅಂತ ಹೇಳೋ ತಪ್ಪಾಗತ್ತೆ, ನಾನು ಹೇಳ್ತಾ ಇಲ್ಲ. ಬಟ್ ಕನ್ನಡ ಕಲ್ಸ್ಕೊಡ್ತಿದ್ದೆ ನಾನು ನಮ್ ಡೈರೆಕ್ಟರ್ಗಾದ್ರು ಸರಿ. ಅಂಡ್ ಇನ್ಫ್ಯಾಕ್ಟ್ ನಮ್ ಡೈರೆಕ್ಟರ್ ಕನ್ನಡ ಸಿನಿಮಾ ಮಾಡ್ಬೇಕು ಅಂತ ಆಸೆ ಆಗೋಗಿದೆ. ನಮ್ ಹೀರೋಗೆ ನಾನು ಕನ್ನಡದಲ್ಲಿ ಹೇಳ್ತಿದ್ದೆ, ಅದರ ಅರ್ಥ ಹೇಳ್ತಿದ್ದೆ, ಅವ್ರು ನನ್ಗೆ ಗೊತ್ತಿಲ್ಲದಿರೋದು ತೆಲುಗು ಹೇಳ್ಕೊಡ್ತಿದ್ರು. ಸೊ ಐ ಯೂಸ್ ಟು ಟೀಚ್ ಕನ್ನಡ ಟು ಹಿಮ್ ಅಂಡ್ ಹಿ ಯೂಸ್ ಟು ಟೀಚ್ ತೆಲುಗು ಟು ಮೀ. ಸೊ ದಟ್ಸ್ ಹೌ ನಾವು ಸಿನಿಮಾ ಮಾಡಿದ್ದು. ಸ್ಪೆಷಲ್ ಎಲ್ಲ ಅಂದ್ರೆ ಲೈಕ್ ಇಲ್ಲಿ ಹೆಂಗಿತ್ತು ಅಲ್ಲೂ ಹಂಗೆ ಇತ್ತು. ಟ್ರೀಟ್ಮೆಂಟ್ ಆಗಿರ್ಬೋದು, ಇಲ್ಲ ಒಂದು ವಾತಾವರಣ ಆಗಿರ್ಬೋದು, ಒಂದು ಡಿಫ್ರೆಂಟ್ ಏನು ಅಂತಂದ್ರೆ ಇಲ್ಲಿ ಕನ್ನಡ, ಅಲ್ಲಿ ತೆಲುಗು. ಬಟ್ ಒಂದು ಅಪ್ರಿಷಿಯೇಟ್ ಮಾಡ್ಬೇಕೇನಪ್ಪಾ ಅಂದ್ರೆ, ಒಬ್ಬ ನಟಿ ಈ 7 ವರ್ಷದಲ್ಲಿ ಕನ್ನಡದ ಎಲ್ಲ ಟಾಪ್ ಮೋಸ್ಟ್ ಟೆಕ್ನಿಷಿಯನ್ ಜೊತೆ, ಕಲಾವಿದರ ಜೊತೆ, ಹೀರೋಗಳ ಜೊತೆ ಕೆಲಸ ಮಾಡಿದವರು. ಯಾರೊಬ್ಬನಿಗೆ ಈ ಸಿನಿಮಾ ಇಷ್ಟ ಆಗುತ್ತೆ, ಅದು ನೀನೇ ಡೈರೆಕ್ಟ್ ಮಾಡಬೇಕು ಅಂತ ಹೇಳಬೇಕು ಅಂದ್ರೆ ಅದೊಂದು ಅನ್ಸಿರ್ಬೇಕು, ಅದೊಂದು ದೊಡ್ಡ ಕಾನ್ಫಿಡೆನ್ಸ್ ಇರಬೇಕು. ಫ್ರೆಂಡ್ ಅಂತಾನು ಕೊಡಕ್ಕಾಗಲ್ಲ ಎಷ್ಟೋ ಸರಿ. ಕೆಲಸ ಮುಖ್ಯ, ಪ್ರೊಫೆಷನ್ ಬೇರೆ, ಫ್ರೆಂಡ್ಶಿಪ್ ಬೇರೆ. ಯಾವಾಗ್ಲೂ ನಾನು ಯಾವಾಗ ಅದನ್ನ ಒಂದು ಲೈನ್ ಹೇಳ್ತೀನಿ ನಾನು, ಇವನ್ ಐ ಬಿಲೀವ್ ಇನ್ ದಟ್. ಫ್ರೆಂಡ್ಶಿಪ್ ಬೇರೆ, ಪ್ರೊಫೆಷನ್ ಬೇರೆ. ಆ ಪ್ರೊಫೆಷನಲಿಸಮ್ ಏನ್ ನೋಡಿದ್ರಿ ಮಯೂರ್ ಹತ್ರ? ಸರ್, ನನಗೆ ಗೊತ್ತಿರೋ ಹಾಗೆ ಇವತ್ತು ನಾನು ಬುಲ್ಬುಲ್ ಸಿನಿಮಾದಲ್ಲಿ ಐ ವಾಸ್ ನ್ಯೂ ಟು ದ ಇಂಡಸ್ಟ್ರಿ ಅಲ್ವಾ. ಜಸ್ಟ್ ಒಂದು ಸೀರಿಯಲ್ ಮಾಡಿದ್ರೆ ಅದ್ರಲ್ಲಿ ನಾನು ಹೀರೋಯಿನ್ ಕೂಡ ಮಾಡಿರ್ಲಿಲ್ಲ. ಅವತ್ ನನಗೆ ಟೀಮ್ ಏನಾದ್ರೂ ರಿಜೆಕ್ಟ್ ಮಾಡಿದಿದ್ರೆ ಇವತ್ತು ನಾನು ಈ ಮಟ್ಟಕ್ಕೆ ಬರಕ್ ಆಗ್ತಿರ್ಲಿಲ್ಲ. ಸೊ ಪ್ರತಿಯೊಬ್ಬರಿಗೂ ಒಂದು ಆಪರ್ಚುನಿಟಿ ಅನ್ನೋದು ಬೇಕಾಗತ್ತೆ ಜೀವನದಲ್ಲಿ, ಯಾರೇ ಆಗಿದ್ರು ಸರಿ. ಅದು ಆಲ್ರೆಡಿ ಪ್ರೂವ್ಡ್ ಡೈರೆಕ್ಟರ್ಸ್, ಆರ್ಟಿಸ್ಟ್ ಆಗಿದ್ರು ಸರಿ, ಇಲ್ಲಾಂದ್ರೆ ಇವಾಗ ಹೊಸ ಹೆಜ್ಜೆ ಇಡ್ತಿರೋರು ಸರಿ, ಎಲ್ರಿಗೂ ಒಂದು ಆಪರ್ಚುನಿಟಿ ಅಂತ ಕಾಯ್ತಿರ್ತಾರೆ. ಈಸ್ ಆಲ್ರೆಡಿ ಪ್ರೂವ್ಡ್ ದಟ್ ಲೈಕ್ ಅಂದ್ರೆ ಪ್ರತಿಯೊಬ್ರು ಬಾಯಲ್ಲಿ ಬಂದಂತ ಮಾತುಗಳು ನಾನು ಕಾಮೆಂಟ್ಸ್ ಅಲ್ಲಿ ನೋಡಿರೋದು, ಸರ್ ನೀವು ಇನ್ನೂ ಒಂದು ಸಿನಿಮಾ ಮಾಡ್ಲೇಬೇಕು ಸರ್, ನೀವು ತುಂಬಾ ಅದ್ಭುತವಾಗಿ ಸಿನಿಮಾ ಮಾಡಿದಿರಾ. ಈ ಸಿನಿಮಾ ಹೆಂಗ್ ಓಡ್ತು, ಸಕ್ಸಸ್ ಆಗೋದು ಫೇಲ್ಯೂರ್ ಆಗೋದು ಅದು ನಮ್ಮ ಕೈಯಲ್ಲಿಲ್ಲ. ಬಟ್ ಮೇಕಿಂಗ್ ವೈಸ್ ಹೆಂಗೆ ನೀನ್ ಪ್ರೆಸೆಂಟ್ ಮಾಡ್ತೀಯ ಆಡಿಯನ್ಸ್ಗೆ ಅನ್ನೋದು, ಎಕ್ಸಿಕ್ಯೂಟ್ ಮಾಡ್ತೀಯ ಅನ್ನೋದು ಮ್ಯಾಟರ್ಸ್ ಅ ಲಾಟ್ ನನಗೆ. ಸೊ ನಾನು ಅವ್ನ್ಗೆ ಹೇಳಿದೆ, ನಾನು ಮಚ್ಚ ನಾನು ನಿಜವಾಗ್ಲೂ ನಿನ್ ಸಿನಿಮಾ ನೋಡಿಲ್ಲ, ಬಿಕಾಸ್ ನೀನ್ ನನ್ಗೆ ಆ ಸಿನಿಮಾ ಮಾಡ್ತೀನಿ ಅಂದ್ರೆ. ಹರಿಪ್ರಿಯಾ ಅವ್ರು ಮಾಡಿದ್ರು, ಹರಿಪ್ರಿಯಾ ಮಾಡಿದಾರೆ ಅಂತ ತಕ್ಷಣ ನಾನು ಆ ಸಿನಿಮಾ ನೋಡಿಲ್ಲ ಅಂತ ಅಲ್ಲ, ಅದ್ ನನಗೇನೋ ಒಂದು ಅನ್ಸ್ಲಿಲ್ಲ ನೋಡ್ಬೇಕು ಅಂತ. ಇನ್ಫ್ಯಾಕ್ಟ್ ನಾನು ಟ್ರೈಲರ್ ನೋಡಿದೆ, ಐ ರಿಲಿ ಲವ್ಡ್ ಇಟ್. ಅವನದು ಕೆಲಸ, ಗಿರಿಧರ್ ದಿವಾನ್ ಅವ್ರ ಕೆಲಸ ಆಗಿರ್ಬೋದು, ಎವ್ರಿಥಿಂಗ್ ಇಸ್ ಬ್ಯೂಟಿಫುಲ್. ಅಂಡ್ ಅಫ್ಕೋರ್ಸ್ ಹರಿಪ್ರಿಯಾ ಇಸ್ ಲುಕಿಂಗ್ ಡ್ಯಾಮ್ ಗುಡ್. ಫಸ್ಟ್ ಟೈಮ್ ಶಿ ಹಸ್ ಪ್ಲೇಡ್ ಆಸ್ ಅ ಕಾಪ್. ಆಮೇಲೆ ಸುಧಾರಾಣಿ ಮ್ಯಾಮ್ ಇಸ್ ಸ್ಟನ್ನಿಂಗ್, ಅದೊಂಥರ ಹೇಳೋಕೆ ಅಸಾಧ್ಯ, ಅಷ್ಟು ಬ್ಯೂಟಿ. ಎಸ್. ಸೊ ಪ್ರತಿಯೊಂದು ಆರ್ಟಿಸ್ಟ್ ತುಂಬಾ ಚೆನ್ನಾಗಿ, ನಂಗೆ ಕತೆ ಗೊತ್ತಿರೋದ್ರಿಂದ ಐ ಕುಡ್ ವಿಜುವಲೈಸ್ ಈ ಆರ್ಟಿಸ್ಟ್ ತುಂಬಾ ಆಪ್ಟ್ ಆಗಿ ಸೆಲೆಕ್ಟ್ ಮಾಡಿದ್ದಾನೆ. ಒಂದ್ ಅನ್ಕೊಂಡೆ, ಮಚ್ಚ ಲೆಟ್ಸ್ ಡೂ ಇಟ್. ಐ ಆಮ್ ಶ್ಯೂರ್ ನೀನು ಸಕ್ಕದಾಗಿ ಮಾಡ್ತೀಯ. ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ಮಚ್ಚ, ಯು ಆರ್ ದ ಕಾಂಬಿನೇಷನ್ ಆಫ್ ಮಣಿರತ್ನಂ ಅಂಡ್ ಗೌತಮ್ ವಾಸುದೇವ್ ಮೆನನ್ ಅಂತ ಯಾವಾಗ್ಲೂ ಹೇಳ್ತಿರ್ತೀನಿ. ಸರ್ ನಾನೇನು ಆ ಮಟ್ಟಕ್ಕೆ ಅಚೀವ್ ಮಾಡಿಲ್ಲ. ನನಗೇನಂತಿರೋದು ಗೊತ್ತಾ, ಈಗ ಇಲ್ಲಿ ಕೇಳಿ ನನಗೇನಂತಿರೋದು ಗೊತ್ತಾ, ಇವನಿಗೆ ಮೇಲೆ ಹೊಟ್ಟೋದ ಏನಿಲ್ಲ ಸರ್. ಹಾನೆಸ್ಟ್ಲಿ ಸ್ಪೀಕಿಂಗ್ ಸರ್, ಇಟ್ ಇಸ್ ಜಸ್ಟ್ ಅ ಮ್ಯಾಟರ್ ಆಫ್ ಅ ಟೈಮ್. ಅವನಿಗೆ ನಾನು ಹೇಳ್ತಿರ್ತೀನಿ, ಮಚ್ಚ ನೀನ್ ಟೈಮ್ ಬರ್ಲಿ ತಾಡೋ, ಆಮೇಲೆ ನೋಡು ಅಂತ. ಆ ಒಂದು ಅವನ್ಗೆ ಆ ಒಂದು ಹಂಗರ್ ಇದೆ, ಇನ್ನೂ ಏನಾದ್ರೂ ಮಾಡ್ಲೇಬೇಕು ಅಂತ. ಹಿ ವಿಲ್ ಡೂ ಇಟ್, ಹಿ ಈಸ್ ಗೋಯಿಂಗ್ ಟು ಡೂ ಇಟ್. ನಾನು ಹೇಳ್ತೀನಿ, ಥಿಂಕ್ ಪಾಸಿಟಿವ್ ಮಚ್ಚ. ಆಯ್ತು, ಅದು ನಂದೇ ಇದು ಆಗೋಗತ್ತೆ, ನಾನು ಮಾಡಿದೆ ಅಂತಾನೆ ಇರು. ಆಗಿಲ್ಲ, ಇದು ಇನ್ನೂ ಹಿಂಗ ಸಿಕ್ಕಿಲ್ಲ ಅಂತ ಯಾವಾಗ್ಲೂ ಹಂಗೆ ಇರ್ತಾನೆ ಇವನು. ಪಂಕಜ ಕಸ್ತೂರಿ, ಕಂಗ್ರಾಚುಲೇಷನ್ ಬೋತ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಮಯೂರ, ಪಂಕಜ ಕಸ್ತೂರಿಗೆ ಯಾವಾಗಿಂದ ಸ್ಟಾರ್ಟ್, ಏನ್ ಕತೆ? ಥಿಂಗ್ಸ್ ಗೋಸ್ ವೆಲ್. ಜನವರಿ ಎಂಡ್ ಅಥವಾ ಫೆಬ್ರವರಿಯಿಂದ ಶುರು ಮಾಡಬೇಕು. ಅದ್ಯಾಕಂದ್ರೆ ಮೇಡಮ್ ಅವ್ರ ಡೇಟ್ಸ್ ಇಲ್ಲ ನಮ್ಗೆ ಆಕ್ಚುಲಿ. ನಾನಾಗ್ಲೇ ಹೇಳ್ತಾನೆ, ಅಪಾರ್ಟ್ ಫ್ರಮ್ ಫ್ರೆಂಡ್ಶಿಪ್, ಬ್ಲೆಸ್ಡ್ ಅಂತ ಯಾಕೆ ಹೇಳ್ತಿದೀನಿ ಅಂದ್ರೆ, ರಚಿತಾರಾಮ್ ಅವ್ರು ಹೀರೋಯಿನ್ ಆಗ್ತಾರೆ ಅಂದ್ರೆ ಕತೆ ಹೇಳೋಕೆ, ದುಡ್ಡು ಹಾಕೋದಕ್ಕೆ ಕ್ಯೂ ಇದೆ, ಬರ್ತಾರೆ. ನಿಮ್ಗೂ ತುಂಬಾ ಜನ ಬಂದು ಕತೆ ಹೇಳ್ತಾನೆ ಇರ್ತಾರೆ. ಬಟ್ ಅವರೇ ಯಾವ್ದು ಇಂಪ್ರೆಸ್ ಆಗಿ ಇಂಥೊಂದ್ ಕೈಲಿ ಮಾಡಿಸ್ಬೇಕು ಅಂದಾಗ, ಅದಕ್ಕೆ ನಾನು ಆಗ್ಲೇ ಹೇಳಿದ್ದು ಬ್ಲೆಸ್ಡ್ ಅಂತ. ಕರೆಕ್ಟ್. ಇಲ್ಲ, ಯಾಕಂದ್ರೆ ಕರೆಕ್ಟ್ ವಾಟ್ ಯು ಸೆಡ್. ಸುಮಾರು ಒಂದು 11 ರಿಂದ 12 ಫಿಲಂ ಒಟ್ಟು ಪೈಪ್ಲೈನ್ ಅಲ್ಲಿದೆ. ಸೊ ಅದು ಕೂಡ ಅದು ಹೇಳಲೇಬೇಕಾಗಿದೆ. ಅದನ್ನ ಬಿಟ್ಟು ಕೇಳಬೇಕಾಗಿರೋಂಥ ಕಥೆಗಳು ಸಾಕಷ್ಟು ಇದೆ. ಅದು ನನಗೆ ಯಾಕೆ ಗೊತ್ತಿದೆ ಅಂತಾನೆ ಪರ್ಸನಲಿ ಐ ಹ್ಯಾಂಡಲ್ ಯುವರ್ ಪ್ರೊಫೈಲ್. ಅದು ಕೂಡ ಐ ಆಮ್ ಟೆಲಿಂಗ್ ಯು. ಸೊ ಹಾಗಾಗಿ ಸೊ ಡೇಟ್ಸ್ ನಾನು ತಗೋಬೇಕು ಅಂತಂದ್ರೂ ಮೋರ್ ದ್ಯಾನ್ ಹರ್ ನನಗೆ ಗೊತ್ತಿರುತ್ತೆ ಡೇಟ್ಸ್.
ಸೊ ರಚಿತಾ ಯಾವಾಗ ಫಿಲ್ಮ್ ಶೂಟ್ಗೆ ಹೋಗ್ತಾರೆ ಅನ್ನೋದು ಅಂತೆಲ್ಲ ಗೊತ್ತಿರುತ್ತೆ. ಇದನ್ನು ಸೂಪರ್ ಆಗೋಯ್ತು. ಮೊದಲೇ ತರ ನೀನು ನಿನ್ನ ಸಿನಿಮಾಗೆ ಡೇಟ್ ಬೇಕು ಅಂತ ಏನೇನೋ ಮ್ಯಾನೇಜ್ ಮಾಡ್ಬಿಡ್ಬೇಡ. ಎಷ್ಟು ಬ್ರೇಕಿಂಗ್ ನ್ಯೂಸ್ ಕೊಡ್ತಾ ಇದ್ದೀವಿ ಇಬ್ರು ಕೂತ್ಕೊಂಡಿಲ್ಲಿ. ಕಷ್ಟ ಆಗುತ್ತೆ ನಮ್ಗೆ ಇನ್ನ ಈಗ. ಒಂದು ಪಂಕಜ ಕಸ್ತೂರಿ ಹೊಸ ಸಿನಿಮಾದ ಟೈಟಲ್ ರಿವೀಲ್ ಆಯ್ತು. ರಚಿತಾರಾಮ್ ಅವರ ಕಂಪ್ಲೀಟ್ ಪ್ರೊಫೈಲ್ ಹ್ಯಾಂಡಲ್ ಮಾಡ್ತಿರೋದು ಮಯೂರ ರಾಘವೇಂದ್ರ. ಡೇಟ್ಸ್ ಇಂದ ಹಿಡಿದು ಎಲ್ಲ ಆಕೆಯ ಪ್ರೊಫೆಷನಲ್ ಏನೇನು ವರ್ಕ್ಗಳಿದೆ ಎಲ್ಲವನ್ನು ಕೂಡ ಮಯೂರ ರಾಘವೇಂದ್ರ ಸ್ಟ್ರೀಮ್ ಲೈನ್ ಮಾಡ್ತಾನೆ. ನೆಕ್ಸ್ಟ್ ಶುರುವಾಯ್ತಲ್ಲ, ಅಂಡರ್ಗಳೆಲ್ಲ ವಿಲ್ ಕಾಲ್ ಮಯೂರ ರಾಘವೇಂದ್ರ, ಹೌದಾ ನೀವು ಕುಡಿ ದಯವಿಟ್ಟು ಡೇಟ್ ಕೊಡಿ ಅಂತ. ಅವರು ನಂದೇ ಡೇಟ್ ಇದೆ ಬೇರೆ ಅದೇ ಹಂಗೆಲ್ಲ ಮಾಡಲ್ಲ ಪಾಪ. ಅಲ್ಲ ಹಂಗೆಲ್ಲ ಮಾಡಲ್ಲ. ವಾಟ್ ಎವರ್ ಅಂಡರ್ ಹರ್ ಗೈಡೆನ್ಸ್ ವಿ ಡಿಸ್ಕಸ್ ಟುಗೆದರ್. ಸೊ ಮಾತಾಡಾದ್ಮೇಲೆ ಅಲ್ಲ ಗ್ರಾಂಟೆಡ್ ಅಲ್ಲ ಅದು ಅಂತ ಗ್ರಾಂಟೆಡ್ ಅಲ್ಲ, ಪ್ರೊಫೆಷನಲಿಸಮ್ ಆಲ್ವೇಸ್ 100%. ಸೊ 100% ನೋ ಮ್ಯಾಟರ್ ವಾಟ್. ಯಾಕಂದ್ರೆ ಸಿನಿಮಾ ಒಂದ್ ಮಾಡಿರ್ಬೋದು ಹರಿ, ಬಟ್ ಸಿನಿಮಾದ ಕೆಲವೊಂದು ಎಷ್ಟೊಂದು ಆಯಾಮಗಳನ್ನ ನಂಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ ಬಿಕಾಸ್ ವೆನ್ ಐ ಸ್ಟಾರ್ಟೆಡ್ ವರ್ಕಿಂಗ್ ವಿತ್ ಹರ್. ಸೊ ಇವ್ರ ಜೊತೆ ಕೆಲಸ ಮಾಡಕ್ ಶುರು ಮಾಡಿದ್ಮೇಲೆ ನಂಗೆ ಗೊತ್ತಾಗಿದ್ದು ಓಕೆ ಇದನ್ನ ಈ ರೀತಿ ಮಾಡಬಹುದು. ಸಾಕಷ್ಟು ನಾನು 10 ವರ್ಷ ಕಾರ್ಪೊರೇಟ್ ಅಲ್ಲಿ ಇರೋದಕ್ಕೂ ಸಿನಿಮಾ ಒಂದು ಅಂಗದಲ್ಲಿ ಬಂದು ಕೆಲಸ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ, ತುಂಬಾ ವ್ಯತ್ಯಾಸ ಇದೆ. ಟು ಡೀಲ್ ವಿತ್ ಪೀಪಲ್, ಕಾರ್ಪೊರೇಟ್ ಜನನ್ನ ಡೀಲ್ ಮಾಡೋದೇ ಬೇರೆ, ಸಿನಿಮಾ ಜಗತ್ತನ್ನ ಡೀಲ್ ಮಾಡೋದೇ ಬೇರೆ. ಸೊ ಅಷ್ಟು ನೀವು ಒಂದು ಏನಂತೀರಾ ಒಂದು ಪ್ಯಾಟರ್ನ್ಸ್ ಆಗಿರ್ಬೋದು, ಒಂದು ರೀತಿಗಳಾಗಿರ್ಬೋದು, ನೀತಿ ಇಟ್ಸ್ ಆಲ್ ಹರ್ ಗೈಡೆನ್ಸ್ ಗೈಡಿಂಗ್ ಮೀ. ನಾನೇ ಹೇಳ್ತೀನಿ, ನಾನೇ ಎಂಡರ್ಸ್ ಮಾಡ್ತೀನಿ ಅವ್ರ ಪಕ್ಕ ಕೂತ್ಕೊಂಡು, ಹೇಳ್ಬೇಕಾಗಿಲ್ಲ, ಬಟ್ ಯು ಹ್ಯಾವ್ ದಟ್ ಕೆಪಬಿಲಿಟಿ. ಸಿಂಪಲ್. ಕ್ಲೋಸ್ಲಿ ನೋಡಿದೀನಿ ನಾನು ಕೂಡ ಆತನ ಮೀಡಿಯಾದ ಮೊದಲ ಹೆಜ್ಜೆಯಿಂದ ನೋಡಿದೀನಿ. ಫಸ್ಟ್ ಸ್ಟೆಪ್ ಇನ್ ಟು ಮೀಡಿಯಾ ಹ್ಯಾವ್ ಸೀನ್ ಹಿಮ್. ABCD ಹೇಳ್ಕೊಟ್ಟಿದ್ದಾರೆ ರೇಡಿಯೋಲಿ. ಸೊ ಹಾಗಾಗಿ ಅವನ ಕೆಪಬಿಲಿಟಿ ಇದೆ. ಅದು ಕೆಪಬಿಲಿಟಿ ಇಲ್ಲದೆ ಹೋಗಿದ್ರೆ ಇಲ್ಲಿ ತನಕ ಬರ್ತಿರ್ಲಿಲ್ಲ.